ನಾವು ಇವತ್ತು ಮಾಡ್ತಿರೋ ರೆಸಿಪಿ ಕ್ಯಾರೆಟ್ ರಸ್ಮಲಾಯಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಬನ್ನಿ ಮಾಡೋ ವಿಧಾನ ತಿಳ್ಕೊಳ್ಳೋಣ. ಫಸ್ಟು 3-4 ಕ್ಯಾರೆಟ್ ತಗೊಳ್ಳಿ. ಕ್ಯಾರೆಟ್ನ ನೀಟಾಗಿ ತೊಳೆದುಕೊಂಡು ಸ್ವಲ್ಪ ಪೀಲ್ ಮಾಡ್ಕೊಳ್ಳಿ. ನಂತರ ಅದನ್ನು ತುರಿದುಕೊಳ್ಳಿ. ಒಂದು ಬೌಲ್ನ ತೆಗೆದುಕೊಂಡು ನೀರಿನಿಂದ ತುರಿದ ಕ್ಯಾರೆಟನ್ನು ತೊಳೆಯಿರಿ. ನಂತರ ಜಾರ್ ತೆಗೆದುಕೊಂಡು ತುರಿದ ಕ್ಯಾರೆಟನ್ನು ಹಾಕಿ ಅರ್ಧ ಬೌಲ್ ಶುಗರ್, 4-5 ಏಲಕ್ಕಿ, ಸ್ವಲ್ಪ ಹಾಲನ್ನು ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಿ. ನಂತರದಲ್ಲಿ ಒಂದು ಪ್ಯಾನ್ ತಗೊಂಡು ಅದಕ್ಕೆ 2-3 ಸ್ಪೂನ್ ತುಪ್ಪ ಹಾಕಿ ನಂತರ ರುಬ್ಬಿಕೊಂಡಿರುವ ಕ್ಯಾರೆಟ್ ಪೇಸ್ಟನ್ನು ಹಾಕಿ ನಂತರ ಅರ್ಧ ಬೌಲ್ ಚಿರೋಟಿ ರವೆ, 2 ಸ್ಪೂನ್ ತುಪ್ಪ ಅನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ತಯಾರಾದ ಕ್ಯಾರೆಟ್ ಪೇಸ್ಟ್ನಿಂದ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ. ನಂತರದಲ್ಲಿ ಮತ್ತೊಂದು ಪ್ಯಾನ್ ತೆಗೆದುಕೊಂಡು ಅದಕ್ಕೆ 2-3 ಬೌಲ್ ಹಾಲು, ಅರ್ಧ ಕಪ್ ಕಂಡೆನ್ಸ್ಡ್ ಮಿಲ್ಕ್, 5-6 ಎಸಳು ಕೇಸರಿ ಹಾಕಿ ಅರ್ಧ ಕಪ್ ಶುಗರ್ ಹಾಕಿ ನಂತರದಲ್ಲಿ 2 ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ತಯಾರಿಸಿದ ಹಾಲಿನ ರಸವನ್ನು ಒಂದು ಬೌಲ್ಗೆ ಹಾಕಿಕೊಳ್ಳಿ. ನಂತರ ಈಗಾಗಲೇ ತಯಾರಿಸಿಟ್ಟ ಕ್ಯಾರೆಟ್ ಉಂಡೆಗಳನ್ನು ಅದಕ್ಕೆ ಒಂದೊಂದಾಗಿ ಹಾಕಿ ನಿಮಗೆ ಬೇಕಾದಲ್ಲಿ ಪಿಸ್ತಾ, ಗೋಡಂಬಿ, ಬಾದಾಮಿಗಳನ್ನು ಚಿಕ್ಕ ಚಿಕ್ಕ ಪೀಸ್ಗಳನ್ನು ಮಾಡಿಕೊಂಡು ಅದರ ಮೇಲೆ ಹಾಕಿ. ಈಗ ತಯಾರಾದ ರುಚಿಯಾದ ಕ್ಯಾರೆಟ್ ರಸ್ಮಲಾಯಿ ನಿಮ್ಮ ಮುಂದೆ ತಯಾರಿದೆ.